ರಾಷ್ಟ್ರಕವಿ ಕುವೆಂಪುರವರು ಬ್ರಾಹ್ಮಣ್ಯದ ವಿರುದ್ಧ ಬಂದು ಬಹಳ ದೊಡ್ಡ ಕೋಟೆಯನ್ನು ಹೇಳಿದ್ದಾರೆ. ಬ್ರಾಹ್ಮಣ್ಯ ಒಂದು ಹಾವಿದ್ದಂಗೆ, ಅದನ್ನ ಕೋಲಿಂದ ಹೊಡೆದ್ರಾಗಲ್ಲ, ಕಲ್ಲಿಂದ ಹೊಡೆದ್ರಾಗಲ್ಲ, ಡಬಲ್ ಬ್ಯಾರಕ್ ಗನ್ನಿಂದ ಹೊಡಿಬೇಕು. ಹೆಂಗ್ ಹೊಡಿಬೇಕಂದ್ರೆ ತಲೆಗೆ ಗುರಿ ಹಿಡಿಬೇಕು. ಹೆಂಗ್ ಹೊಡಿಬೇಕಂದ್ರೆ ಯಾವ ತಲೆ ಗುರಿ ಹಿಡಿಬೇಕು, ನಿಮ್ ತಲೆ ಗುರಿ ಇಟ್ಟು ನೀವೇ ಹೊಡ್ಕೋಬೇಕು ಅಂತ ಹೇಳ್ತಾರೆ. ಮೂಲ ನಮ್ಗೆ ನಾವ್ಯಾರು ಅಂತ ಅರ್ಥ ಆಗ್ಲಿಲ್ಲ ಅಂದ್ರೆ ಭ್ರಮೇಲೆ ಸತ್ತೋಗ್ತೀವಿ. ಮತ್ತೆ ನಮ್ಮ ಮಿತಿಗಳಲ್ಲೇ ನಾವು ಸೀಮಿತ ಮಾಡ್ಕೋತೀವಿ. SC/ST ಸಮುದಾಯ, OBCಲಿ ಸ್ವಲ್ಪ ಜನ ನಾವು ಇಲ್ಲಿ ಇರ್ಬಹುದು. ನಾವ್ಯಾಕೆ SC/ST ಗಳಾದ್ವಿ, ಯಾಕೆ ಮನುಸ್ಮೃತಿ ಬರೆದ್ರು, ಯಾಕೆ ಮನುಸ್ಮೃತಿ ಬಾಬಾ ಸಾಹೇಬ್ರು ಸುಟ್ಟೋದ್ರು ಅನ್ನೋದಾದ್ರೆ, ಸುಮಾರು ಕ್ರಿಸ್ತಶಕ 185 ವರ್ಷ, ಸುಮಾರು 185ರಲ್ಲಿ ಸುಮತಿ ಭಾರ್ಗವ ಅನ್ನೋ ಒಬ್ಬ ಬ್ರಾಹ್ಮಣ ಮನುಸ್ಮೃತಿಯನ್ನ ರಚನೆ ಮಾಡ್ತಾನೆ. ಯಾಕೆ ರಚನೆ ಮಾಡ್ತಾನೆ ಅನ್ನೋದಾದ್ರೆ, ಅವತ್ತು ಮೌರ್ಯರ ಕಾಲದಲ್ಲಿ ಎಲ್ರೂ ಕೂಡ ಶಿಕ್ಷಣ ಕಲಿಬಹುದಾಗಿತ್ತು, ಎಲ್ರೂ ಸಮಾನ ಹಕ್ಕು ಅವಕಾಶಗಳಿತ್ತು. ಬ್ರಾಹ್ಮಣ ಸಮುದಾಯಕ್ಕೆ ಅಥವಾ ಇವತ್ತಿನ ಬ್ರಾಹ್ಮಣ್ಯ ಪ್ರತಿಪಾದಿಸುವ ಮನಸ್ಸುಗಳಿಗೆ ಎಲ್ಲರಿಗೂ ಶಿಕ್ಷಣ, ಸಾಮಾಜಿಕ ಸ್ಥಾನಮಾನ ಮತ್ತೆ ಎಲ್ಲರಿಗೂ ಎಲ್ಲ ಹಕ್ಕುಗಳಿರುವ ವ್ಯವಸ್ಥೆಯನ್ನ ಅವ್ರು ನಿರಾಕರಿಸ್ತಾರೆ. ಇಲ್ಲಿಂದ 2500 ವರ್ಷಗಳ ಹಿಂದೆ ಒಬ್ಬ ಸುಮತಿ ಭಾರ್ಗವ ಎನ್ನುವ ಬ್ರಾಹ್ಮಣ ಮನುಸ್ಮೃತಿಯನ್ನ ರಚನೆ ಮಾಡ್ತಾನೆ. ಆ ಮನುಸ್ಮೃತಿ ಒಳಾರ್ಥ ಏನಪ್ಪಾ ಅಂದ್ರೆ, ಹೆಣ್ಣು ಸ್ವಾತಂತ್ರ್ಯಕ್ಕೆ ಹೇಳಲ್ಲ, ಹೆಣ್ಣು ಸ್ವಾತಂತ್ರ್ಯಕ್ಕೆ ಮತ್ತೆ ಶಿಕ್ಷಣ ಕಲಿಯಾಗಿಲ್ಲ, ಅವಳು ಮಕ್ಕಳನ್ನ ಹೆರುವ ಯಂತ್ರ ಮತ್ತು ಗಂಡನನ್ನ ಅಥವಾ ಗಂಡು ಮಕ್ಕಳನ್ನ ಸಂಭಾಳಿಸುವ ಯಂತ್ರ, ಈ ತರ ಇರ್ತದೆ. ಮತ್ತೆ ಬ್ರಾಹ್ಮಣ ಹೊರತಾಗಿ ಬ್ರಾಹ್ಮಣ ಹೆಣ್ಮಕ್ಳು ಕೂಡ ಶಿಕ್ಷಣ ಕಲಿಯಂಗಿರ್ಲಿಲ್ಲ. ಇವತ್ತೇನು ಭ್ರಮೆ ಇಲ್ಲಿದ್ದಂತಹ ಮೇಲ್ವರ್ಗ ತಮ್ಮಷ್ಟು ನಾವು ಅನ್ಕೊಂಡಿರ್ತಕ್ಕಂಥ OBCಲಿ ಇರ್ತಕ್ಕಂತಹ ಒಕ್ಕಲಿಗ, ಗೌಡ, ಲಿಂಗಾಯತ, ರೆಡ್ಡಿ ಇವ್ರ್ಯಾರು ಕೂಡ ಬ್ರಾಹ್ಮಣರಿಗೆ ಹೋಲಿಸಿದ್ರೆ ಮೇಲ್ವರ್ಗ ಅಲ್ಲ. ಇವ್ರಿಗೂ ಕೂಡ ಸಹಸ್ರಾರು ವರ್ಷಗಳ ಕಾಲ ಅಂದ್ರೆ 2,500 ವರ್ಷಗಳ ಕಾಲ ಶಿಕ್ಷಣದಿಂದ, ಸಾಮಾಜಿಕ ಸ್ಥಾನಮಾನಗಳಿಂದ ದೂಷಣೆ ಮಾಡಲಾಗಿತ್ತು. ಇವರೆಲ್ಲರೂ ಕೂಡ ಹೇಗೆ ಅಂದ್ರೆ ಸಾಮಾಜಿಕ ಒಟ್ಟು ಅಸಮಾನತೆಯಲ್ಲಿ ಮಾನ್ಯವರು ಕಾಂಶಿರಾಮ್ಜಿ ಕಾನ್ಸೆಪ್ಟ್ ಅಲ್ಲಿ ಹೇಳೋದಾದ್ರೆ, ಎಲ್ರು ಕೂಡ ನಾವು ನಮ್ ಕೆಳಗಡೆ ಇರ್ತಕ್ಕಂತಹ ಜಾತಿಗಳನ್ನು ನೋಡಿ ನಾವು ಮೇಲ್ಜಾತಿ ಅನ್ಕೋತೀವಿ. ST-ಗಳೇನ್ ಅನ್ಕೋತಾರೆ, SC-ಗಳಿಗೆ ನೋಡ್ಬಿಟ್ಟು ನಾನ್ ಮೇಲ್ಜಾತಿ, OBC-ಗಳೇನ್ ಅನ್ಕೋತಾರೆ, ST-ಗಳಿಗೆ ನೋಡ್ಬಿಟ್ಟು ನಾನ್ ಮೇಲ್ಜಾತಿ, ಇಲ್ಲಿರ್ತಕ್ಕಂಥ ವೈಶ್ಯ ಮತ್ತೆ ಕ್ಷತ್ರಿಯರು ಅನ್ಕೋತಾರೆ ಈ OBC SC/ST-ಗಳಿಗೆ ಹೋಲಿಸಿದ್ರೆ ನಾವು ಮೇಲ್ಜಾತಿ, ಅಲ್ಲಿರ್ತಕ್ಕಂಥ ಮೂರ್% ಬ್ರಾಹ್ಮಣರು, ಈ ಎಲ್ರಿಗಿಂತಲೂ ನಾವು ಮೇಲ್ಜಾತಿ ಸೃಷ್ಟಿ ಮಾಡಿರ್ತಕ್ಕಂಥ ಮಹಾನ್ ಗ್ರಂಥ ಯಾವ್ದಂದ್ರೆ ಧರ್ಮಶ್ರುತಿ. ಇದರಿಂದನೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಹೇಳ್ತಾರೆ, ನನ್ನ ಜನ ಅಂದ್ರೆ ಈ ದೇಶದ SC/ST OBC-ಗಳು ಈ ಮನುಸ್ಮೃತಿಯಿಂದ ಹೇಗೆ ಬದುಕುದ್ರು ಅನ್ನೋದಾದ್ರೆ ಕನಿಷ್ಠ ನಾಯಿ ನರಿಗಳಿಂತಲೂ ಕೀಳಾಗಿ ಬದುಕುದ್ರು ಅಂತ ಹೇಳ್ತಾರೆ. ಇದ್ರ ಮುಂದುವರೆದ ಭಾಗವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಮ್ಮ ವಿದೇಶಿ ವ್ಯಾಸಂಗನ ಮುಗಿಸಿ 1918ಕ್ಕೆ ಬಂದಾಗ 1927ವರೆಗೂ ಅಂದ್ರೆ 9 ವರ್ಷಗಳ ಕಾಲ ಇಲ್ಲಿರ್ತಕ್ಕಂತಹ ಮನುಧರ್ಮ ಶಾಸ್ತ್ರ ಸೃಷ್ಟಿ ಮಾಡ್ತಕ್ಕಂಥ ಎಲ್ಲ ಅನಾಹುತಗಳ ವಿರುದ್ಧ ಇಶ್ಯೂ ಬೇಸ್ ಮೇಲೆ ಕೆಲಸ ಮಾಡ್ತಿರ್ತಾರೆ. ಎಲ್ಲೋ ಚೌಡಾರಿಕೆರೆಯಲ್ಲಿ ಭೀಕರ ಬಿರುಗಾಲದಲ್ಲಿ ನಮ್ಮ ಅಲ್ಲಿರ್ತಕ್ಕಂಥ ಶೆಡ್ಯೂಲ್ ಕ್ಯಾಸ್ಟ್, ಶೆಡ್ಯೂಲ್ ಟ್ರೈಬ್ ಅವರಿಗೆ ಕುಡಿಯೋ ನೀರಿನ ವ್ಯವಸ್ಥೆ ಇರಲ್ಲ, ಒಂದು ಹೆಣ್ಮಗಳು ನೀರ್ ತರಕ್ ಹೋಗಿ ಬಾಯಾರಿ ಸತ್ತೋಗ್ತಾಳೆ. ಈ ಎಲ್ಲ ಘಟನೆಗಳಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಚೌಡಾರೆಕೆರೆ ನೀರಲ್ಲಿ ಎಲ್ರಿಗೂ ಕೂಡ ಮುಕ್ತ ಅವಕಾಶ ತಲುಪಬೇಕು, ಹಾಗಾಗಿ ಎಲ್ರಿಗೆ ನೀರು ತಲುಪಬೇಕಂತ ಡಾಕ್ಟರ್ ಬಾಬಾ ಸಾಹೇಬ್ ಹೋರಾಟ ರೂಪಿಸಿದಾಗ ಅಲ್ಲಿರ್ತಕ್ಕಂಥ ಸವರ್ಣೀಯರು ದಾಳಿ ಮಾಡ್ತಾರೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಲ್ಲಿ ಎಲ್ಲ ಸಮಸ್ಯೆಗಳಿಗೆ ಮೂಲ ಕಾರಣ ಮನುಸ್ಮೃತಿ, ಅದನ್ನ ನಾನು ಸುಡ್ತೀನಿ ಅಂತ ಹೇಳಿ ಅನೌನ್ಸ್ ಮಾಡಿ ಮನುಸ್ಮೃತಿಯನ್ನ ಇವತ್ತಿಗೆ 97 ವರ್ಷಗಳ ಹಿಂದೆ ಅದನ್ನ ತುಂಬಾ ಸಂಪ್ರದಾಯಬದ್ಧವಾಗಿ ಅಂದ್ರೆ ಒಂದು ಅನಿಷ್ಟ ಗ್ರಂಥವನ್ನ ತುಂಬಾ ಮರ್ಯಾದೆಯಿಂದ ಗ್ರಂಥನ ಡಾಕ್ಟರ್ ಬಾಬಾ ಸಾಹೇಬ್ ಸುಡ್ತಾರೆ. ಅದರ ಭಾಗವಾಗಿ ನಾವು ಇಲ್ಲಿ ಸೇರಿದೀವಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇದು ಮನುಸ್ಮೃತಿಯನ್ನ ಸುಡಬೇಕು ಅಂತ ಅವತ್ತಿನ ಕಾರ್ಯಕ್ರಮದಲ್ಲಿ ನಿರ್ಣಯ ಕೈಗೊಳ್ತಾರೆ. ಆದ್ರೆ ಅವತ್ತಿನ ಮನುಸ್ಮೃತಿಯನ್ನು ಸುಟ್ಟಿದವರು ಯಾರಪ್ಪ ಅಂದ್ರೆ ಬ್ರಾಹ್ಮಣ ಸಮುದಾಯದ ಗಂಗಾಧರ ನೀಲಕಂಠ ಸಹಸ್ರ ಬುದ್ಧಿ ಅಂತ ಒಬ್ಬ ಬ್ರಾಹ್ಮಣ ಈ ಮನುಸ್ಮೃತಿಯನ್ನ ಸುಡ್ತಾನೆ. ಮುಂದೆ ಅಲ್ಲಿರ್ತಕ್ಕಂಥ SC/ST ಹಿನ್ನೆಲೆಯ 5 ಜನ ಸ್ವಾಮೀಜಿಗಳು ಕೂಡ ಅದನ್ನ ಸುಡ್ತಾರೆ. ಮುಂದುವರೆದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದನ್ನು ಸುಟ್ಟಾಗ ಮಾಧ್ಯಮದವರಿಗೆ ಅವ್ರು ಹೇಳ್ತಾರೆ, ಒಂದು ವಸ್ತುವನ್ನು ನಾವು ದಹನ ಮಾಡಿದ್ದೇವೆ ಎಂದರೆ ಅದು ಪ್ರತಿನಿಧಿಸುವ ಚಿಂತನೆಗಳ ವಿರುದ್ಧ ಪ್ರತಿಭಟನೆ ಮಾಡಿದ್ದೀವಿ ಅಂತ ಅರ್ಥ ಹೇಳ್ತಾರೆ. ಇವತ್ತು ಆಯ್ತು ಬಾಬಾ ಸಾಹೇಬ್ರು ಅವತ್ತು ಯಾಕೆ ಸುಟ್ರು 97 ವರ್ಷದಿಂದ, ಅದರಲ್ಲಿ ಏನಿತ್ತು, ಅದ್ರ ಭಾಗವಾಗಿ ಕಾರ್ಯಕ್ರಮ ಮಾಡ್ತಿದೀವಿ ಅಂತ ಹೇಳಿದ್ವಿ. ಬಾಬಾ ಸಾಹೇಬರು ಸುಟ್ಟ ತಕ್ಷಣ ಅಲ್ಲಿರ್ತಕ್ಕಂಥ ವಿಚಾರಗಳು ಸುಟ್ಟೋದ್ವಾ? ಯಾರಾದ್ರೂ ಹೇಳ್ತೀರಾ? ಸುಟ್ಟೋಗಿದಾವ? ಮನುಧರ್ಮ ಶ್ರುತಿಯಲ್ಲಿರ್ತಕ್ಕಂಥ ವಿಚಾರಗಳು ಸುಟ್ಟೋಗಿದಾವ? ಬಾಬಾ ಸಾಹೇಬ್ ಪುಸ್ತಕ ಸುಟ್ಬಿಟ್ರು ಮನುಸ್ಮೃತಿದು. ಹಾಗಾಗಿ ಅದರಲ್ಲಿರ್ತಕ್ಕಂಥ ಆಚರಣೆಗಳು, ಪದ್ಧತಿಗಳು, ನಿಷೇಧಗಳು ಸುಟ್ಟೋಗಿದಾವ? ಜೋರಾಗಿ ಹೇಳಿ. ಇಲ್ಲ. ಇವತ್ತಿಗೂ ನಾನೊಬ್ಬ ಹಾಸ್ಟೆಲ್ ವಿದ್ಯಾರ್ಥಿ 2011 ಬೆಂಗಳೂರು ಬಂದಾಗ ಬೆಂಗಳೂರು ವಿಶ್ವವಿದ್ಯಾಲಯದಿಂದ 2018ವರೆಗೂ ಹಾಸ್ಟೆಲ್ ಇದ್ದೆ. ನನಗೆ ಹಾಸ್ಟೆಲ್ನ ಸ್ಥಿತಿಗತಿಗಳು ಮತ್ತೆ ಹಾಸ್ಟೆಲ್ ವಿದ್ಯಾರ್ಥಿಗಳಾದಂತ ನಮ್ಮ ಮನಸ್ಥಿತಿಗಳು ನನ್ ಚೆನ್ನಾಗ್ ಗೊತ್ತು. ಎಷ್ಟು ವಿದ್ಯಾರ್ಥಿಗಳ ರೂಮ್ಗಳಲ್ಲಿ ಈ ಹಿಂದೂ ದೇವರುಗಳ ಫೋಟೋಗಳು ಇಟ್ಟಿದ್ದೀವಿ, ಕೈ ಎತ್ತಿ. ನಾಚಿಕೆಯಲ್ಲಿ ಬೇಡ, ನಾವೆಲ್ಲ ಮನೆಯವರೇ, ನಮ್ಗೊಂದು ರಿಯಲೈಸ್ ಆಗ್ಲಿ ಅಷ್ಟೇ. ಕೈ ಎತ್ತಿ ದಯಮಾಡಿ. ನಾನಿದ್ದಾಗ ನಾನೇ ಇಟ್ಕೊಂಡಿದ್ದೆ, ಆಯ್ತು ಎತ್ತಿ.
ಎತ್ತಿ ಎತ್ತಿ ಮೇಲೆ, ನಾನು ನಾಚ್ಕೋತಿದ್ರಿ ಗೊತ್ತು, ಎತ್ತಿ ಎತ್ತಿ ಇನ್ನು. ಹಾ, ಅದರ ಅರ್ಥ ಏನಪ್ಪಾ ಅಂದ್ರೆ, ನಾವು ಈಗ ಇಲ್ಲೆಲ್ಲ ಆಲ್ಮೋಸ್ಟ್ SC ST ಮಕ್ಕಳಿದೀವ, ಕರೆಕ್ಟ್ ಆಗಿ ಹೇಳಿ. ಗೌಡ್ರು ಲಿಂಗಾಯತರಿದ್ದೀರಾ, ಬ್ರಾಹ್ಮಣರಿದ್ದೀರಾ? ಹಾ, ಮತ್ತೆ ಇಲ್ಲಿ ಹೌದು ಸಮಾನತೆಯಲ್ಲಿರ್ತಕ್ಕಂಥ OBC ಸಮುದಾಯದ ಹಿರಿಯರು ಕೂಡ ಇದೀವಿ. ನಾನು ಯಾಕೆ SC ST ಮಕ್ಕಳುಗಳಿಗೆ ಆತರ ಹೇಳಿದೆ ಅನ್ನೋದಾದ್ರೆ, ನಾವು ನಮ್ಮ ಪ್ರೈಮರಿ ಇದ್ದಾಗ ನಮ್ಮ ಹಿನ್ನೆಲೆ ಮಕ್ಕಳುಗಳು SSLC 100 ಮಕ್ಕಳಿದ್ರೆ PUC 50 ಜನ ಬರ್ತೀವಿ, ಡಿಗ್ರಿಗೆ 30 ಜನ ಬರ್ತೀವಿ, PGಗೆ 20 ಜನ ಬರ್ತೀವಿ, ನೌಕರಿ ಒಬ್ನು ತಗೊಳ್ಳಲ್ಲ ಅಥವಾ ಇಬ್ರು ತಗೋತೀವಿ ಅಷ್ಟೇ, ಒಬ್ರು ಇಲ್ಲೊಬ್ರು ತಗೋತೀವಿ. ಇಲ್ಲಿ ಬಂದಾಗ ನಾವು ರಿಯಲೈಸ್ ಆಗ್ಲಿಲ್ಲ ಅಂದ್ರೆ ನಾವು ನಮ್ಮ ಸಮುದಾಯಕ್ಕೆ ಏನು ಕಟ್ಕೊಡಲ್ಲ, ಏನೋ ಒಂದು ಕಾಂಟ್ರಾಕ್ಟ್ ಬೇಸ್ ಮೇಲೆ ಒಂದು ನೌಕರಿ ತಗೋತೀವಿ, ಹೆಂಡ್ರ ಮಕ್ಕಳನ್ನ ಅವ್ರು ಚೆನ್ನಾಗಿ ನೋಡ್ಕೊಳ್ಳೋದೆ ಜೀವನ ಅಂತ ಆಗುತ್ತೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮನುಸ್ಮೃತಿಯನ್ನು ಅವತ್ತು ಸಾಂಕೇತಿಕವಾಗಿ ಸುಟ್ಟಿದ್ದು, ಆದ್ರೆ ತಾರ್ಕಿಕವಾಗಿ ತಾಂತ್ರಿಕವಾಗಿ ಸುಟ್ಟಿದ್ದು. ತಾತ್ವಿಕವಾಗಿ ನೋಡೋದಾದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸುಟ್ಟಿದ್ದಕ್ಕೆ ಪ್ರತಿಪಾದವಾಗಿ ನಾವು ಏನು ಒಳಗೊಳ್ಬೇಕನ್ನೋದಾದ್ರೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ, ಹಿಂದೂ ಧರ್ಮದಲ್ಲಿ ಯಾವ ಅನಿಷ್ಟ ಪದ್ಧತಿಗಳನ್ನ ನಾನು ಸ್ವೀಕಾರ ಮಾಡಲ್ಲ, ಅದನ್ನ ಬೆಂಬಲಿಸಲ್ಲ. ಹಿಂದೂ ಧರ್ಮದಲ್ಲಿ ಇರ್ತಕ್ಕಂಥ ರಾಮಕೃಷ್ಣ ಈ ಯಾವ ದೇವರುಗಳನ್ನ ನಂಬೋದಿಲ್ಲ, ಅದನ್ನ ನಾನು ಪೂಜಿಸುವುದಿಲ್ಲ. ಮತ್ತೆ ನಾನು ಬೌದ್ಧ ಧರ್ಮವನ್ನು ಸ್ವೀಕರಿಸ್ತೀನಿ ಅಂತ ಡಾಕ್ಟರ್ ಬಾಬಾ ಸಾಹೇಬ್ ಕೇಳ್ತಾರೆ. ಯಾಕೆ ಬೌದ್ಧ ಧರ್ಮ ಸ್ವೀಕರಿಸ್ತೀನಿ ಅಂತ ಡಾಕ್ಟರ್ ಬಾಬಾ ಸಾಹೇಬ್ ಹೇಳ್ತಾರೆ ಅಂದ್ರೆ, ಅದು ಒಟ್ಟು ನಮ್ಮನ್ನ ಏನು SCಗಳಲ್ಲಿ 100 ಜಾತಿ, STಗಳಲ್ಲಿ 56 ಜಾತಿ, OBCಗಳಲ್ಲಿ 3600 ಜಾತಿ ಅಂತ ಹೊಡೆದೋಗಿದೀವಲ್ಲ ಮನುಧರ್ಮ ಶಾಸ್ತ್ರದ ಭಾಗವಾಗಿ, ಈ ಬುದ್ಧಿಸಮ್ ಅಥವಾ ಬೌದ್ಧ ಧರ್ಮದ ಭಾಗ ನಾವೆಲ್ಲ ಸಮಾನತೆ ಹಿನ್ನೆಲೆಯಲ್ಲಿ, ಸಹೋದರತೆ ಹಿನ್ನೆಲೆಯಲ್ಲಿ ನಾವೆಲ್ಲ ಒಂದಾಗ್ತೀವಿ ಅಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯ ಆಗಿತ್ತು. ಈಗ ಮುಂದುವರೆದು ಹೇಳೋದಾದ್ರೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊನೆ ಸಂದೇಶ ಏನಾಗಿತ್ತಪ್ಪ ಅಂದ್ರೆ, ಅವರು ಕೊನೆ ದಿನಗಳಲ್ಲಿ ಒಂದು ಮಾತು ಹೇಳ್ತಾರೆ, ನಾನು ತುಂಬಾ ಕಷ್ಟಪಟ್ಟು ಈ ಸಮಾನತೆಯ ವಿಚಾರಗಳನ್ನ ಇಲ್ಲಿವರೆಗೂ ತಂದಿದ್ದೀನಿ, ಆದ್ರೆ ನನ್ನ ಹೋರಾಟದಿಂದ ಕೇವಲ ಎಂಪ್ಲಾಯೀಸ್ ಮತ್ತೆ ರಾಜಕಾರಣಿಗಳು ಸೃಷ್ಟಿಯಾದ್ರು, ನನಗೆ ಈ ಭಾರತ ಬದಲಾವಣೆ ಆಗೋದು ಕಾಣ್ಲಿಲ್ಲ. ಆದ್ರೆ ಮುಂದೊಂದ್ ದಿನ ಈ ಭಾರತ ಬದಲಾವಣೆ ಆಗ್ತದೆ. ಅದು ಯಾರಿಂದ ಅಂತ ಹೇಳ್ತಾರಂತ ಯಾರಿಗಾದ್ರೂ ಗೊತ್ತಾ? ಭಾರತ ಬದಲಾವಣೆ ಆಗುತ್ತೆ, ಸಮಾನತೆ ಬರುತ್ತೆ. ಅದು ಯಾರಿಂದ ಅಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಣ್ಣೀರಿಟ್ಟು ಹೇಳಿದ್ರಂತ ಯಾರಾದ್ರೂ ಹೇಳ್ತೀರಾ? ಯಾರಾದ್ರೂ ಹೇಳಿ, ನಾನು ಭಾಷಣ ಮುಗಿಸ್ಬಿಡ್ತೀನಿ. ಯಾರಿಂದ ಈ ದೇಶದಲ್ಲಿ ಸಮಾನತೆ ಬರ್ತದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಶಯ ಆಗಿದೆ ಹೇಳ್ತೀರಾ? ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ, ಮುಂದೆ ನನ್ನ ಮೊಮ್ಮಕ್ಕಳು ಬರ್ತಾರೆ, ವಿದ್ಯಾರ್ಥಿಗಳು ಬರ್ತಾರೆ, ಆ ವಿದ್ಯಾರ್ಥಿಗಳು ಮಾತ್ರ ಈ ಸಮಾನತೆಯನ್ನ ಸಾಧಿಸಬಹುದು ಅಂತ ಹೇಳ್ತಾರೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಾಂತ್ರಿಕವಾಗಿ ಸುಟ್ಟಂತ ಮನುಧರ್ಮ ಸಂಸ್ಕೃತಿ ನಾವೆಲ್ಲ ತಾತ್ವಿಕವಾಗಿ ಅದನ್ನ ಬೂಟಿ ನೇಟಿನಿಂದ ದೂರ ಇಡಬೇಕಾಗಿದೆ. ಅದನ್ನ ಇವತ್ತು ವೇದಿಕೆಯ ಮೇಲೆ KS ಭಗವಾನ್ ಸರ್ ಇದ್ದಾರೆ. ಅವರು ರಾಷ್ಟ್ರಕವಿ ಕುವೆಂಪುರವರ ನೆಚ್ಚಿನ ಶಿಷ್ಯರು. ರಾಷ್ಟ್ರಕವಿ ಕುವೆಂಪುರವರು ಬ್ರಾಹ್ಮಣ್ಯದ ವಿರುದ್ಧ ಬಂದು ಬಹಳ ದೊಡ್ಡ ಕೋಟೆಯನ್ನು ಹೇಳಿದ್ದಾರೆ. ಬ್ರಾಹ್ಮಣ್ಯ ಒಂದು ಹಾವಿದ್ದಂಗೆ, ಅದನ್ನ ಕೋಲಿಂದ ಹೊಡೆದ್ರಾಗಲ್ಲ, ಕಲ್ಲಿಂದ ಹೊಡೆದ್ರಾಗಲ್ಲ, ಡಬಲ್ ಬ್ಯಾರಕ್ ಗನ್ನಿಂದ ಹೊಡಿಬೇಕು. ಹೆಂಗ್ ಹೊಡಿಬೇಕಂದ್ರೆ ತಲೆಗೆ ಗುರಿ ಹಿಡಿಬೇಕು. ಹೆಂಗ್ ಹೊಡಿಬೇಕಂದ್ರೆ ಯಾವ ತಲೆ ಗುರಿ ಹಿಡ್ಬೇಕಂದ್ರೆ ನಿಮ್ ತಲೆ ಗುರಿ ನೀವೇ ಹೊಡ್ಕೋಬೇಕು ಅಂತ ಹೇಳ್ತಾರೆ. ಅಲ್ಲಿ ಆ ಬಂದೂಕಿನಿಂದ, ಆ ಗುಂಡಿನಿಂದ ನಮ್ಮ ತಲೆಯಲ್ಲಿರ್ತಕ್ಕಂಥ ಮೌಢ್ಯಗಳನ್ನ, ಜಾತಿಯ ದುರ ಅಭಿಮಾನಗಳನ್ನ, ಇವೆಲ್ಲ ವಿಚಾರಗಳನ್ನ ನಾವು ಬಿಟ್ಟು ಬಾಬಾ ಸಾಹೇಬ್ ವಿಚಾರಗಳನ್ನ ಒಳಗೊಳ್ಬೇಕು, ಬಾಬಾ ಸಾಹೇಬ್ ವಿಚಾರಗಳನ್ನ ಓದ್ಬೇಕು. ಮತ್ತೆ ಇಲ್ಲಿ ಅಂಬೇಡ್ಕರ್ ಯೂತ್ ಫೆಡರೇಷನ್ ಅಂತ ಆಗಿರ್ಬಹುದು, ಇಲ್ಲ ಸಂಘಟನೆಗಳು ನಮ್ಮಂತ ದೂರದಿಂದ ಬಂದಂತ ಮಕ್ಕಳುಗಳನ್ನ ವಿಶ್ವಾಸ ತಗೊಂಡು ಯಾಕೆ ಕಾರ್ಯಕ್ರಮಗಳು ಮಾಡ್ತಾವಂದ್ರೆ, ನಾವಿವತ್ತೇನು ವೇದಿಕೆ ಮೇಲೆ ಇರ್ತಕ್ಕಂಥ ಹಿರಿಯರಿದೀವಲ್ಲ, ಅವರಿಗೆ ಬಟ್ಟೆ, ಅಧಿಕಾರ, ಗೌರವಗಳು ಕೂಡ ನಮ್ಮ ಹಿಂದಿನ ತಲೆಮಾರ ತ್ಯಾಗದಿಂದ ಸಿಕ್ಕಿದೆ. ಆ ಸಿಕ್ಕಿರ್ತಕ್ಕಂಥ ಭಾಗ ಚಳವಳಿಯ ಭಾಗ. ಆ ಚಳವಳಿಯಲ್ಲಿ ನಾವೆಲ್ಲ ಒಳಗೊಂಡಿದ್ದೆ. ಆದ್ರೆ ಮುಂದಿನ ತಲೆಮಾರಕ್ಕೆ ಈ ಸಂವಿಧಾನದಲ್ಲಿರ್ತಕ್ಕಂಥ ಆಶಯಗಳು, ಪ್ರಜಾಪ್ರಭುತ್ವ ಕೊಟ್ಟಂತ ಎಲ್ಲ ಗೌರವಗಳು ಸಿಗ್ತದೆ. ಅದ್ರ ಭಾಗವಾಗಿ ತಾವೆಲ್ಲರೂ ಮುಂದಿನ ದಿನಗಳಲ್ಲಿ ಚೆನ್ನಾಗಿ ಓದ್ಬೇಕು, ಸಂವಿಧಾನ ಅರ್ಥ ಮಾಡ್ಕೋಬೇಕು, ಜಾತಿಯ ದುರಭಿಮಾನಗಳನ್ನು ಬಿಟ್ಟು ಬಹುಜನ ಚಳವಳಿ ಹಿನ್ನೆಲೆಯಿರ್ತಕ್ಕಂಥ ಸಂಘಟನೆಗಳನ್ನ ಸೇರಿಕೊಂಡು ಸಂವಿಧಾನದ ಆಶಯಗಳನ್ನ, ಡಾಕ್ಟರ್ ಬಾಬಾ ಸಾಹೇಬ್ರ ಆಶಯಗಳನ್ನ ಈಡೇರಿಸಬೇಕಂತ ಹೇಳ್ತೀನಿ. ಇವತ್ತಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಾನು ಕೋಟಿ ನಮಸ್ತೆಗಳನ್ನ ತಿಳಿಸ್ತಾ, ನನ್ನ ಮಾತುಗಳನ್ನ ಕೇಳೋದಕ್ಕೆ ಎಲ್ರಿಗೂ ನಾನು ಭೀಮ ನಮನಗಳನ್ನ ತಿಳಿಸ್ತೀನಿ. ಜೈ ಭೀಮ್.